ಆತ ಜೆಡಿಎಸ್ ಮುಖಂಡ. ಹಾಡಹಗಲೇ ದುಷ್ಕರ್ಮಿಗಳು ಕೊಚ್ಚಿ ಕೊಲೆ ಮಾಡಿದ್ರು. ಸಿಎಂ ಕುಮಾರಸ್ವಾಮಿ ಕೂಡ ತಮ್ಮ ಪಕ್ಷದ ಮುಖಂಡನ ಹತ್ಯೆಗೆ ಕಿಡಿಕಾರಿದ್ರು. ಆದರೆ ಹತ್ಯೆಯ ಬಳಿಕ ಮದ್ದೂರು ಉದ್ವಿಗ್ನವಾಗಿತ್ತು. ಮೃತ ಮುಖಂಡನ ಸ್ವಗ್ರಾಮದಲ್ಲಿ ದ್ವೇಷ ಕೊತಕೊತನೆ ಕುದಿತಾ ಇತ್ತು. ಜೆಡಿಎಸ್ ಮುಖಂಡನ ಹತ್ಯೆಗೆ ಖಂಡನೆ, ಹೆದ್ದಾರಿ ತಡೆದು ಕಾರ್ಯಕರ್ತರ ಪ್ರತಿಭಟನೆ. ನಿನ್ನೆ ಸಂಜೆ ಮದ್ದೂರಿನ ಟಿಬಿ ಸರ್ಕಲ್ನಲ್ಲಿ ಜೆಡಿಎಸ್ ಮುಖಂಡ ಪ್ರಕಾಶ್ನನ್ನ ದುಷ್ಕರ್ಮಿಗಳು ಕೊಚ್ಚಿ ಕೊಲೆ ಮಾಡಿದ್ರು. ಹಾಡಹಗಲೇ ಪಾತಕಿಗಳು ಕಾರಲ್ಲಿದ್ದ ಪ್ರಕಾಶ್ನನ್ನ ಕೊಚ್ಚಿ ಎಸ್ಕೇಪ್ ಆಗಿದ್ರು. ಸಕ್ಕರೆ ನಾಡಲ್ಲಿ ನಡೆದ ಈ ಭೀಕರ ಹತ್ಯೆಗೆ ಜೆಡಿಎಸ್ ಕಾರ್ಯಕರ್ತರು ಬೆಚ್ಚಿ ಬಿದ್ದು ದೊಡ್ಡ ಪ್ರತಿಭಟನೆ ನಡೆಸಿದ್ರು. ಬೆಂಗಳೂರು ಮೈಸೂರು ಹೆದ್ದಾರಿ ತಡೆದು ಸತತ 4 ಗಂಟೆಗಳ ಕಾಲ ತಡರಾತ್ರಿವರೆಗೂ ಧರಣಿ ಮಾಡಿದ್ರು. ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿ ಪರಿಸ್ಥಿತಿ ವಿಕೋಪಕ್ಕೆ ಹೋಗ್ತಿದ್ದಂತೆ ಸ್ಥಳಕ್ಕೆ ಎಸ್ಪಿ ಸೇರಿದಂತೆ ಸಚಿವ ಡಿಸಿ ತಮ್ಮಣ್ಣ ಭೇಟಿ ಕೊಟ್ಟು ಮನವೊಲಿಸಲು ಪ್ರಯತ್ನಿಸಿದ್ರು. ಆದರೆ ಪ್ರತಿಭಟನಾಕಾರರು ಬಗ್ಲಿಲ್ಲ. ಈ ವೇಳೆ ಪೊಲೀಸರು ಹಾಗೂ ಕಾರ್ಯಕರ್ತರ ನಡುವೆ ಗಲಾಟೆ ಜೋರಾಯಿತು. ಕೊನೆಗೆ ಐಜಿ ಶರತ್ ಚಂದ್ರ ಭೇಟಿ ಕೊಟ್ಟು ಪರಿಸ್ಥಿತಿ ತಿಳಿಗೊಳಿಸಿದ್ರು. ಮದ್ದೂರು ಪಟ್ಟಣದಲ್ಲಿ ಸಾಯಂಕಾಲ 4:30 ಸುಮಾರಿಗೆ ಒಂದು ಕೊಲೆ ಆಗಿದೆ. ತೊಪ್ಪಿನಹಳ್ಳಿಯ ಪ್ರಕಾಶ್ ಎಂಬುವರದು. ಇದರ ಬಗ್ಗೆ ಈಗಾಗಲೇ ನಮ್ಮ ತಂಡಗಳು ಕಾರ್ಯ ಆರಂಭಿಸಿದ್ದಾವೆ. ಆರೋಪಿಗಳು ಯಾರು ಅಂತ ನಮ್ಮವರು ತನಿಖೆಯಲ್ಲಿ ತೊಡಗಿದ್ದಾರೆ. ಆರೋಪಿಗಳು ಪತ್ತೆ ಆಗ್ತಾರೆ. ಅವರಿಗೆ ನಾವು ಶೀಘ್ರವಾಗಿ ಕಾನೂನಿನ ಕ್ರಮ ತಗೊಳ್ತೀವಿ. ಪ್ರಕಾಶ್ ಮೃತದೇಹವಿದ್ದ ಮದ್ದೂರು ಸಾರ್ವಜನಿಕ ಆಸ್ಪತ್ರೆಗೆ ಸಚಿವ ಡಿಸಿ ತಮ್ಮಣ್ಣ ಭೇಟಿ ಕೊಟ್ಟಿದ್ರು. ದಯಮಾಡಿ ಯಾರೂ ಕಾನೂನು ಕೈಗೆ ತಗೋಬೇಡಿ, ಶಾಂತಿಯುತವಾಗಿರಿ. ಅದಕ್ಕೆ ಬೇಕಾದ ಪೊಲೀಸ್ ವ್ಯವಸ್ಥೆ ಇದೆ, ಕಾನೂನು ವ್ಯವಸ್ಥೆ ಇದೆ. ಆ ಕಾನೂನು ವ್ಯವಸ್ಥೆಯಲ್ಲಿ ಹೋರಾಟ ಮಾಡೋಣ, ನಾವೆಲ್ಲ ನಿಮ್ಮ ಜೊತೆ ಇದ್ದೀವಿ ಅಂಥೇಳಿ ಅಷ್ಟು ಭರವಸೆಯನ್ನು ನನ್ನ ಎಲ್ಲ ಮುಖಂಡರುಗಳಿಗೆ, ಕಾರ್ಯಕರ್ತರಿಗೆ ನಾನು ಕೊಡ್ತಾ ಇದ್ದೀನಿ. ಜೆಡಿಎಸ್ ಮುಖಂಡನ ಹತ್ಯೆ ಖಂಡಿಸಿ ಮೃತನ ಸ್ವಗ್ರಾಮ ತೊಪ್ಪನಹಳ್ಳಿ ಪರಿಸ್ಥಿತಿ ಉದ್ವಿಗ್ನವಾಗಿತ್ತು. ಜೆಡಿಎಸ್ ಕಾರ್ಯಕರ್ತರು ಕಾಂಗ್ರೆಸ್ ಮುಖಂಡರ ಮನೆಗಳ ಮೇಲೆ ದಾಳಿ ಮಾಡಿದ್ರು. ವಾಹನಕ್ಕೆ ಬೆಂಕಿ ಹಚ್ಚಿದ್ರು. ಗ್ರಾಮಕ್ಕೆ ನುಗ್ಗಲೆತ್ನಿಸಿದವರನ್ನೆಲ್ಲ ಪೊಲೀಸರು ತಡೆದ್ರು. ಈ ವೇಳೆ ಲಘು ಲಾಠಿ ಪ್ರಹಾರವೂ ನಡೆಯಿತು. ಸದ್ಯ ಕೊಲೆ ನಡೆದ ಮದ್ದೂರು ಸೇರಿದಂತೆ ಕೊಲೆಯಾದ ಪ್ರಕಾಶ್ ಊರು ತೊಪ್ಪನಹಳ್ಳಿ ಬೂದಿ ಮುಚ್ಚಿದ ಕೆಂಡದಂತಿದೆ. ಇವತ್ತು ಸಿಎಂ ಕುಮಾರಸ್ವಾಮಿ ಮೃತ ಪ್ರಕಾಶ್ ಕುಟುಂಬಕ್ಕೆ ಸಾಂತ್ವನ ಹೇಳಲು ಮದ್ದೂರಿಗೆ ಬರ್ತಿದ್ದಾರೆ. ರಾಘವೇಂದ್ರ ಗಂಜಾಂ, ನ್ಯೂಸ್ 18 ಕನ್ನಡ, ಮಂಡ್ಯ. ಈ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಮಂಡ್ಯ ರಿಪೋರ್ಟರ್ ರಾಘವೇಂದ್ರ. ನೇರ ಸಂಪರ್ಕದಲ್ಲಿದ್ದಾರೆ. ರಾಘವೇಂದ್ರ, ನಿನ್ನೆಯಂತೂ ಜೆಡಿಎಸ್ ಮುಖಂಡನ ಹತ್ಯೆ ಆದ ಮೇಲೆ ಅವರ ಸ್ವಗ್ರಾಮ ಮದ್ದೂರು ಉದ್ವಿಗ್ನ ಸ್ವರೂಪವನ್ನು ಪಡೆದುಕೊಂಡಿತ್ತು, ವಿಕೋಪಕ್ಕೆ ತೆರಳಿತ್ತು. ಸೊ ಇವತ್ತು ಹಾಗೆ ಏನಾದರೂ ಕಂಡು ಬರ್ತಾ ಇದೆಯಾ? ಅಲ್ಲಿನ ಸಿಚುವೇಶನ್ ಸದ್ಯಕ್ಕೆ ಹೇಗಿದೆ? ಸಿಎಂ ಕುಮಾರಸ್ವಾಮಿ ಅವರು ಎಷ್ಟೊತ್ತಿಗೆ ಬರ್ತಾ ಇದ್ದಾರೆ? ಎಸ್ ಪ್ರತಿಮಾ, ಏನು ನಿನ್ನೆ ಸಂಜೆ ಸುಮಾರು 4:15 ಸುಮಾರಿನಲ್ಲಿ ಏನು ಮದ್ದೂರಿನಲ್ಲಿ ಒಂದು ಜೆಡಿಎಸ್ ಮುಖಂಡನ ಹತ್ಯೆ ಆಯಿತು. ಏನು ತೊಪ್ಪನಹಳ್ಳಿ ಗ್ರಾಮದ ಪ್ರಕಾಶ್ ಎಂಬುವರನ್ನ ಏನು ಮದ್ದೂರು ಏನು ಪಟ್ಟಣದ ಐಬಿ ವೃತ್ತದ ಬಳಿ ಒಂದು ಮಾರಕಾಸ್ತ್ರಗಳಿಂದ ಕಾರ್ನಲ್ಲೇ ಒಂದು ದುಷ್ಕರ್ಮಿಗಳ ತಂಡ ಒಂದು ಕೊಚ್ಚಿ ಕೊಲೆ ಮಾಡಿತ್ತು. ಇದರಿಂದಾಗಿ ಏನು ಮದ್ದೂರು ಸೇರಿದಂತೆ ಆ ಸ್ವಗ್ರಾಮ ತೊಪ್ಪನಹಳ್ಳಿ ಗ್ರಾಮದಲ್ಲಿ ಬಹಳ ಉದ್ವಿಗ್ನವಾದ ಪರಿಸ್ಥಿತಿ ಇತ್ತು. ರಾತ್ರಿ ಕೂಡ ಆ ಏನು ತೊಪ್ಪನಹಳ್ಳಿ ಗ್ರಾಮದಲ್ಲಿ ಬಹಳ ಉದ್ವಿಗ್ನ ವಾತಾವರಣ ಇದ್ದು ಅಲ್ಲಿ ಪೊಲೀಸರ ಬಿಗಿ ಬಂದೋಬಸ್ತ್ನ ಮೂಲಕ ಅಲ್ಲಿ ಪರಿಸ್ಥಿತಿನ ನಿಯಂತ್ರಣಕ್ಕೆ ತಗೊಳ್ಳೋಕೆ ಪ್ರಯತ್ನ ಮಾಡಿದ್ರು. ಜೊತೆಗೆ ಮದ್ದೂರು ಪಟ್ಟಣದಲ್ಲೂ ಕೂಡ ಏನು ಅವರ ಬೆಂಬಲಿಗರು ಜೆಡಿಎಸ್ ಕಾರ್ಯಕರ್ತರು ಒಂದು ರಸ್ತೆ ತಡೆಯನ್ನು ಮಾಡುವ ಮೂಲಕ ಸುಮಾರು 5 ತಾಸುಗಳ ಮೂಲಕ ಮೈಸೂರು ಬೆಂಗಳೂರು ಹೆದ್ದಾರಿಯನ್ನು ತಡೆದ್ರು. ನಾವೀಗ ಆ ಒಂದು ಘಟನೆ ನಡೆದ ಸ್ಥಳದ ಬಳಿ ಇದ್ದೀವಿ. ಏನು ಮದ್ದೂರು ಪಟ್ಟಣದ ಐಬಿ ವೃತ್ತದ ಬಳಿ ಏನು ನಿನ್ನೆ ಸಂಜೆ ಸುಮಾರು 4:30 ವೇಳೆಗೆ ಈ ಒಂದು ವೃತ್ತದ ಬಳಿ ಇರುವಂತಹ ಈ ಸರ್ಕಲ್ನಲ್ಲಿ ಅವರನ್ನ ಕೊಲೆ ಮಾಡಲಾಗಿತ್ತು. ಈ ಒಂದು ಸರ್ಕಲ್ನಿಂದ ಹೊರಟಂತ ಅವರ ಕಾರನ್ನ ಸುಮಾರು 100 ಮೀಟರ್ ದೂರ ಹೋದಂತ ಸಂದರ್ಭದಲ್ಲಿ ಸುಮಾರು ಅಲ್ಲಿ ಕಾರು ನಿಲ್ಲಿಸಿದಂಗೆ ಕೈಯಡ್ಡಿದ್ರು. ಅಲ್ಲಿ ಕೆಲವು ಬೆಂಬಲಿಗರು ಕಾರ್ನ ಮೂಲಕ ಬಂದು ಅವರನ್ನ ಅಡ್ಡಗಟ್ಟಿದ್ರು. ಬಂದು ಕಾರ್ನಲ್ಲಿ ಅವರನ್ನ ಹತ್ಯೆ ಮಾಡಿದ್ರು. ಈ ನಿಮ್ಮ ದೃಶ್ಯದಲ್ಲಿ ಕಾಣ್ತಾ ಇದ್ದು ಏನು HP ಪೆಟ್ರೋಲ್ ಬಂಕ್ ಇದೆ. ಆ HP ಪೆಟ್ರೋಲ್ ಬಂಕ್ ಮುಂಭಾಗ ಅವರ ಕಾರನ್ನು ನಿಲ್ಲಿಸಿಕೊಂಡು ಕಾರ್ನಲ್ಲೇ ಅವರನ್ನ ಮಾರಕಾಸ್ತ್ರಗಳಿಂದ ಹತ್ಯೆ ಮಾಡಿರುವಂಥದ್ದು. ಆ ಒಂದು ಘಟನಾ ಸ್ಥಳದಲ್ಲಿ ಸಾಕಷ್ಟು ನಿನ್ನೆ ಗಲಾಟೆಗಳಾಯಿತು. ಏನು ಸುಮಾರು 5 ತಾಸುಗಳ ಕಾಲ ಬೆಂಬಲಿಗರು ಈ ಒಂದು ರಸ್ತೆಯಲ್ಲಿ ಕೂತ್ಕೊಂಡು ಸುಮಾರು 5 ಗಂಟೆಗಳ ಕಾಲ ಮೈಸೂರು ಬೆಂಗಳೂರು ಹೆದ್ದಾರಿಯನ್ನು ಕೂಡ ತಡೆದರು. ಇದರಿಂದಾಗಿ ಏನು ಈ ಒಂದು ಪ್ರದೇಶದಲ್ಲಿ ಸಾಕಷ್ಟು ಉದ್ವಿಗ್ನ ವಾತಾವರಣ ಇತ್ತು. ಹಾಗಾಗಿ ಇಂದು ಕೂಡ ಸಾಕಷ್ಟು ಒಂದು ಉದ್ವಿಗ್ನ ವಾತಾವರಣದ ಹಿನ್ನೆಲೆಯಲ್ಲಿ ಈಗಾಗಲೇ ಕೂಡ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸ್ ಇಲಾಖೆ ಈಗ ಸಾಕಷ್ಟು ಬಂದೋಬಸ್ತ್
ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದೆ. ಈಗ ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು, ಏನು ಮದ್ದೂರು ಐಬಿ ವೃತ್ತದಲ್ಲಿರುವಂತಹ ಒಂದು ಸ್ಥಳದಲ್ಲಿ ಈಗಾಗಲೇ ಕೂಡ ಪೊಲೀಸರ ಬಿಗಿ ಬಂದೋಬಸ್ತನ್ನು ಕೂಡ ಏರ್ಪಡಿಸಲಾಗಿದೆ. ಸ್ಥಳದಲ್ಲಿ ಒಂದು ಹೆಚ್ಚಿನ ಸಿಬ್ಬಂದಿಯನ್ನು ನಿಯೋಜಿಸುವ ಮೂಲಕ ಏನು ಅಕಸ್ಮಾತ್ ಇವತ್ತು ಕೂಡ ಆ ರೀತಿಯ ಒಂದು ವಾತಾವರಣ ಉಂಟಾದರೆ ಆ ಒಂದು ಪರಿಸ್ಥಿತಿಯನ್ನು ನಿಯಂತ್ರಣ ಮಾಡಲಿಕ್ಕೆ ಅಂತ ಹೇಳಿ ಈಗ ಪೊಲೀಸರನ್ನು ಕೂಡ ಈಗ ನಿಯೋಜನೆ ಮಾಡುವಂಥದ್ದು. ಜೊತೆಗೆ ಏನು ತೊಪ್ಪನಹಳ್ಳಿ ಗ್ರಾಮದಲ್ಲೂ ಕೂಡ ಈಗಾಗಲೇ ಕೂಡ ಒಂದು ಪರಿಸ್ಥಿತಿ ಬಿಗುವಿನ ವಾತಾವರಣ ಇರೋದ್ರಿಂದ ಅಲ್ಲೂ ಕೂಡ ಒಂದು ಹೆಚ್ಚಿನ ಬಿಗಿ ಬಂದೋಬಸ್ತನ್ನು ಕೂಡ ಮಾಡಲಾಗಿದೆ. ಜೊತೆಗೆ ಈಗಾಗಲೇ ಕೂಡ ಏನು ಆಸ್ಪತ್ರೆಯಲ್ಲಿ ಶವಾಗಾರದಲ್ಲಿ ಆ ಮೃತನ ಒಂದು ಮರಣೋತ್ತರ ಪರೀಕ್ಷೆಗಾಗಿ ಸಿದ್ಧಪಡಿಸಲಾಗ್ತಾ ಇದೆ. ಜೊತೆಗೆ ಅಲ್ಲಿ ಸಂಬಂಧಿಕರು ಕೂಡ ಸಾಕಷ್ಟು ಆಕ್ರಂದನವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಏನು ತಮ್ಮ ತುಂಬ ಕುಟುಂಬದ ವ್ಯಕ್ತಿಯನ್ನು ಕಳೆದುಕೊಂಡಂತಹ ಈಗ ಸಂಬಂಧಿಕರು ಕೂಡ ಬಹಳ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾಕೆಂದ್ರೆ ಕಳೆದ 2 ವರ್ಷಗಳ ಹಿಂದೆ ಇದೇ ಒಂದು ಗ್ರಾಮದಲ್ಲಿ ಅವರ ಸಂಬಂಧಿಕರು ಇಬ್ಬರನ್ನು ಕೂಡ ಕೊಲೆ ಮಾಡಲಾಗಿತ್ತು. ಹಾಗಾಗಿ ಇಂದಿಗೂ ಕೂಡ ಸರಿಯಾಗಿ 2 ವರ್ಷ ತುಂಬಿದೆ. 2 ವರ್ಷದಲ್ಲಿ ಈಗ ಪ್ರಕಾಶ್ 3ನೇ ಕೊಲೆ ಆಗಿರೋದು ನಿಜಕ್ಕೂ ಕೂಡ ಆ ಒಂದು ಕುಟುಂಬಕ್ಕೆ ಸಾಕಷ್ಟು ದುಃಖವನ್ನು ಉಂಟು ಮಾಡಿರೋದು. ಹೀಗಾಗಿ ಕೂಡ ಆ ಒಂದು ಗ್ರಾಮದಲ್ಲಿ ಈಗ ಸಾಕಷ್ಟು ಒಂದು ಉದ್ವಿಗ್ನದ ವಾತಾವರಣ ಇರುವಂತದ್ದು. ಪ್ರತಿಮಾ, ಓಕೆ, ಧನ್ಯವಾದ ರಾಘವೇಂದ್ರ ತಮ್ಮೆಲ್ಲ ಮಾಹಿತಿಗಾಗಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಹೆಚ್ಚಾಗ್ತಾ ಇದೆ ಅತೃಪ್ತರ ಸಂಖ್ಯೆ. ಹೀಗಾಗಿ 4 ಪ್ರಭಾವಿ ಅತೃಪ್ತರು ಒಂದಾಗ್ತಾರಾ ಅನ್ನುವಂತ ಚಿಂತೆ ಇದೀಗ ಕಾಡ್ತಾ ಇದೆ. ಹೈಕಮಾಂಡ್ಗೂ ಕೂಡ 4 ಅತೃಪ್ತರ ವಿಚಾರ ಈಗ ತಲೆನೋವಾಗಿ ಪರಿಣಮಿಸ್ತಾ ಇದೆ. ಈ 4ರನ್ನ ಒಂದು ಮಾಡೋದಾದ್ರೆ ಏನ್ ಮಾಡಬೇಕು ಅನ್ನುವಂತ ಟೆನ್ಷನ್ ಇದೀಗ ಹೈಕಮಾಂಡ್ ಮೇಲೆ ಇದೆ. ಈ 4 ಒಂದಾದ್ರೆ ಸರ್ಕಾರಕ್ಕೆ ಒಂದ್ ರೀತಿ ಕಂಟಕವಾಗುತ್ತೆ ಅನ್ನುವಂಥದ್ದು ಇಲ್ಲಿ ಕಂಡು ಬರ್ತಾ ಇದೆ. ಒಂದ್ ವೇಳೆ ಏನಾದ್ರೂ ಈ 4 ಒಂದಾಗ್ಬಿಟ್ರೆ ಸರ್ಕಾರಕ್ಕೆ ಕಂಟಕವನ್ನ ತಂದಿಡ್ತಾರೆ ಅನ್ನೋದು ಖಚಿತವ ಅಂತ ಹೇಳಲಾಗ್ತಾ ಇದೆ. ಆ 4ರ ಮೇಲೆ ಸಮಾಧಾನಕ್ಕೆ ಸೂತ್ರ ಕೂಡ ರೆಡಿ ಆಗ್ತಾ ಇದೆಯಂತೆ. ಆ 4ರನ್ನ ಕೂಲ್ ಮಾಡಿದ್ರೆ ಸರ್ಕಾರ ಸೇಫ್ ಅನ್ನುವಂತ ಲೆಕ್ಕಾಚಾರವನ್ನ ಈಗ ಹೈಕಮಾಂಡ್ ಮಾಡ್ತಾ ಇದೆ. ಆ 4 ಕಾಂಗ್ರೆಸ್ ನಾಯಕರು ಬೇರ್ಯಾರು ಅಲ್ಲ, ರಮೇಶ್ ಜಾರಕಿಹೊಳಿ, ರಾಮಲಿಂಗಾರೆಡ್ಡಿ, ಶಾಮನೂರು ಶಿವಶಂಕರಪ್ಪ ಹಾಗೆ ರೋಷನ್ ಬೇಗ್. ಈ ಹಿರಿಯ ನಾಯಕರು ಏನಾದ್ರೂ ಒಂದಾದ್ರೆ ಸರ್ಕಾರಕ್ಕೆ ಕಂಟಕ ಗ್ಯಾರಂಟಿ ಅನ್ನುವಂತ ಲೆಕ್ಕಾಚಾರವನ್ನ ಕಾಂಗ್ರೆಸ್ ಈಗಾಗಲೇ ಮಾಡ್ತಾ ಇದೆ. ಹೀಗಾಗಿ ಯಾವ ರೀತಿಯಲ್ಲಿ ನಾವು ಇವರನ್ನ ಸಮಾಧಾನ ಪಡಿಸಬೇಕು, ಈ 4 ನಾಯಕರನ್ನ ಕೂಲ್ ಮಾಡೋದಕ್ಕೆ ಯಾವ ರೀತಿ ಪ್ರಯತ್ನ ಮಾಡಬೇಕು ಅನ್ನುವಂತ ಲೆಕ್ಕಾಚಾರ ಕೂಡ ಶುರುವಾಗಿದೆ. ರಮೇಶ್, ರಾಮಲಿಂಗಾರೆಡ್ಡಿ, ಶಾಮನೂರು ಶಿವಶಂಕರಪ್ಪ ಜೊತೆ ಚರ್ಚೆಯನ್ನ ಮಾಡಲಾಗುತ್ತೆ. ಬಂಡಾಯ ಶಮನಕ್ಕೆ ಹೈಕಮಾಂಡ್ ನಿಂದ ಆದೇಶ ಬಂದಿದೆ. ಬೇಗ ಇವರನ್ನ ಸಮಾಧಾನ ಪಡಿಸಿ ಅನ್ನುವಂತ ಆದೇಶ ಬಂದಿದೆ. ಇವತ್ತು ಬೆಂಗಳೂರಿಗೆ ಉಸ್ತುವಾರಿ ಕೆಸಿ ವೇಣುಗೋಪಾಲ್ ಅವರು ಆಗಮಿಸುತ್ತಾರೆ. ಕೆಸಿವಿ ಜೊತೆಗೆ ಸಿದ್ದರಾಮಯ್ಯ ಅವರು ಕೂಡ ಸಂಧಾನ ಸೂತ್ರವನ್ನ ಯಾವ ರೀತಿಯಾಗಿ ಮಾಡ್ತಾರೆ ಕಾದ್ ನೋಡ್ಬೇಕಾಗತ್ತೆ. ಸಂಧಾನ ಸಕ್ಸಸ್ ಆಗದೆ ಇದ್ರೆ ಖಡಕ್ ವಾರ್ನಿಂಗ್ ಅನ್ನ ಕೊಡುವಂತ ಕೆಲಸವನ್ನೇನಾದ್ರೂ ಮಾಡ್ತಾರಾ ಅಥವಾ ಇವತ್ತು ಸಂಧಾನ ಸಭೆಯಲ್ಲಿ ಚರ್ಚೆ ಮಾಡಿ ಸಮಾಧಾನ ಪಡಿಸ್ತಾರಾ ಕಾದು ನೋಡ್ಬೇಕು. ಚಾಮರಾಜನಗರದ ಸುಳ್ವಾಡಿ ದುರಂತ ನಡೆದು ಇವತ್ತಿಗೆ 12 ದಿನ ಕಳೆದ ಮೇಲೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಇವತ್ತು ಸುಳ್ವಾಡಿ ಗ್ರಾಮಕ್ಕೆ ಭೇಟಿ ನೀಡಲಿದ್ದಾರೆ. ವಿಷಪ್ರಸಾದಕ್ಕೆ ಬಲಿಯಾದ 17 ಕುಟುಂಬದವರಿಗೂ ಸಿಎಂ ಸಾಂತ್ವನ ಹೇಳಲಿದ್ದಾರೆ. ಇವತ್ತಿಗೆ 12 ದಿನ ಆಗಿದೆ. ಯಾಕೆಂದ್ರೆ ಸುಳ್ವಾಡಿ ಗ್ರಾಮದಲ್ಲಿ ಮಾರಮ್ಮನ ದೇವಸ್ಥಾನದಲ್ಲಿ ವಿಷ ಪ್ರಸಾದಕ್ಕೆ 17 ಮಂದಿ ಬಲಿಯಾಗಿದ್ದಾರೆ. ಇನ್ನೂ ಅನೇಕ ಮಂದಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು ಕುಮಾರಸ್ವಾಮಿ ಸುಳ್ವಾಡಿ ಗ್ರಾಮಕ್ಕೆ ಭೇಟಿಯನ್ನ ಕೊಡ್ತಾರೆ, ಅವರಿಗೆ ಸಾಂತ್ವನವನ್ನ ಹೇಳ್ತಾರೆ. ಬಿಬಿಎಂಪಿ ಕಮಿಷನರ್ ಮಂಜುನಾಥ್ ಪ್ರಸಾದ್ ನಿನ್ನೆ ರಾತ್ರಿ ದಿಢೀರ್ ಅಂತ ಬೆಂಗಳೂರು ರೌಂಡ್ಸ್ ಹಾಕಿದ್ರು. ರಸ್ತೆ ಕಾಮಗಾರಿಗಳು, ಫುಟ್ಪಾತ್ ವ್ಯವಸ್ಥೆ, ವೈಟ್ ಟ್ಯಾಪಿಂಗ್ ಕಾಮಗಾರಿ, ಅಕ್ರಮ ಕೇಬಲ್ಗಳ ಹಿಂಡು ಸೇರಿದಂತೆ ಹಲವು ಕಾಮಗಾರಿಗಳನ್ನ ಪರಿಶೀಲನೆ ಮಾಡಿದ್ರು. ವೈಟ್ ಟ್ಯಾಪಿಂಗ್, ಶಿವಾನಂದ ಸರ್ಕಲ್ ಬಳಿಯ ಸ್ಟೀಲ್ ಬ್ರಿಡ್ಜ್, ರಸ್ತೆ ಬದಿಯಲ್ಲಿ ಅಳವಡಿಸಿರೋ ಅನಧಿಕೃತ ಕೇಬಲ್ಗಳ ಬಗ್ಗೆ ತಪಾಸಣೆ ಮಾಡಿದ್ರು. ಕೆಲಸ ಮಾಡೋದನ್ನ ಬಿಟ್ಟು ಹಾಯಾಗಿ ಮಲಗಿದ್ದ ಕಾರ್ಮಿಕರನ್ನ ಕಂಡು ಗರಂ ಆದ್ರು. ಸಿಬ್ಬಂದಿಯನ್ನ ತರಾಟೆಗೆ ತೆಗೆದುಕೊಂಡ ಮಂಜುನಾಥ್ ಪ್ರಸಾದ್ ಬೇಗ ಕೆಲಸ ಮುಗಿಸುವಂತೆ ಎಚ್ಚರಿಕೆ ನೀಡಿದ್ರು. ಜಂಕ್ಷನ್ಸ್ಗಳನ್ನೆಲ್ಲ ವಿಸಿಟ್ ಮಾಡಿದ್ದೀವಿ. ಈಗ ಇದೇ ರೀತಿ ಇದು ಮುಂದುವರೆದು ಅಲ್ಲಿ ಎಸ್ಟೀಮ್ ಮಾಲ್ವರೆಗೂ ಇದು ಇನ್ಸ್ಪೆಕ್ಷನ್ ಇದೆ. ಸೊ ಒಟ್ಟಿನಲ್ಲಿ ಇವತ್ತು ಕೊಟ್ಟಂಥ ಸೂಚನೆಗಳಲ್ಲಿ ಒಂದು ವಾರದಲ್ಲಿ ಬೇಸಿಕಲಿ ರೋಡ್ ವರ್ಕ್ಸ್ಗಳು ಏನೇನಿದೆ ಅವುಗಳನ್ನ ಕಂಪ್ಲೀಟ್ ಮಾಡಬೇಕು. ಜೊತೆಗೆ ಇದು ಏನು ಶಿವಾನಂದ ಇಲ್ಲಿ ಜಂಕ್ಷನಲ್ಲಿ ಆಗ್ತಾ ಇರುವಂಥ ಫ್ಲೈಓವರ್ ಇದು ಹಗಲೊತ್ತು ಮತ್ತು ರಾತ್ರಿ ಹೊತ್ತೆಲ್ಲ ಇದು ಕೆಲಸ ಆಗಬೇಕು. ಯಾಕಂದರೆ ತುಂಬ ಟ್ರಾಫಿಕ್ ಇರುವಂಥ ಕಡೆ ನಾವು ಬ್ಲಾಕ್ ಮಾಡಿದ್ದೇವೆ. ಬ್ಲಾಕ್ ಮಾಡಿರೋದು ನಾಳೆಯಿಂದ 2 ತಿಂಗಳ ಕಾಲ ಕೆಆರ್ ಮಾರ್ಕೆಟ್ ಫ್ಲೈಓವರ್ ಸಂಚಾರ ಬಂದ್ ಆಗಲಿದೆ. ಮಾರ್ಕೆಟ್ ಫ್ಲೈಓವರ್ ಮೇಲೆ ಗುಂಡಿ ಸಮಸ್ಯೆ ಹೆಚ್ಚಾಗಿದ್ದು ಟಿಕ್ಕಿಟಾರ್ ಹಾಕೋದಕ್ಕೆ ಬಿಬಿಎಂಪಿ ನಿರ್ಧರಿಸಿದೆ. ತಾತ್ಕಾಲಿಕವಾಗಿ ಮೇಲ್ಸೇತುವೆಯ ಒಂದು ಮಾರ್ಗದಲ್ಲಿ ವಾಹನ ಸಂಚಾರ ಇರುತ್ತೆ, ಒಂದು ಭಾಗದಲ್ಲಿ ಸಂಚಾರ ನಿಷೇಧ ಆಗಲಿದ್ದು ಕೆಆರ್ ಮಾರ್ಕೆಟ್, ರಾಯನ್ ವೃತ್ತ, ಚಾಮರಾಜಪೇಟೆ ಸೇರಿ ಪ್ರಮುಖ ರಸ್ತೆಗಳಲ್ಲಿ ಟ್ರಾಫಿಕ್ ಆಗೋದು ಖಂಡಿತ.